ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ನಿಮ್ಮೆಲ್ಲರನ್ನು ಈ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಒಂದು ಈಸಿಯಾದ ವಾಸ್ ಮಾಡಿ ತೋರಿಸ್ತಾ ಇದ್ದೀವಿ. ಮನೆಯಲ್ಲಿರುವ ವಸ್ತುನ ಬಳಸಿ ಯಾವ ಥರ ಒಂದು ಸುಂದರವಾದ ವಾಸ್ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಹಳೆ ನ್ಯೂಸ್ ಪೇಪರ್ ಇದ್ರೆ ಅದನ್ನು ತಗೊಳ್ಳಿ. ನಿಮ್ಮ ಮನೆಯಲ್ಲೇ ಇರೋದನ್ನ ನ್ಯೂಸ್ ಪೇಪರ್ ಇರುತ್ತೆ, ಅದನ್ನು ತಗೊಳ್ಳಿ. ನೀವು ಇಲ್ಲಿ ಫೆವಿಕಾಲ್ ಅನ್ನು ತಗೊಂಡಿದ್ದೀನಿ ನಾನು. ಇಲ್ಲಿ ಒಂದು ಲೆಡ್ ಅನ್ನು ತಗೊಂಡಿದ್ದೀನಿ, ಸಿಸರ್, ಬೀಡ್ಸ್ ನಿಮ್ಮ ಮನೆಯಲ್ಲಿ ಯಾವ್ದಿದೆ ಅಥವಾ ಮಕ್ಕಳ ಸರ ಕಟ್ಟಾಗಿ ಆ ಮಣಿ ಇದ್ರೂ ಯೂಸ್ ಮಾಡ್ಬೋದು. ಮತ್ತೆ ಪೇಂಟ್, ಒಂದು ಸ್ಮಾಲ್ ಪೇಂಟ್ ಬ್ರಷ್ ಅನ್ನು ತಗೊಂಡು ವಾಶ್ ಮಾಡ್ತೀವಿ. ಇವಾಗ ಒಂದು ಪ್ಯಾಲೆಟ್ ಅನ್ನು ತಗೊಳ್ಳಿ. ಇದು ಪೇಂಟ್ ಹಾಕೊಳ್ಳೋದಕ್ಕೆ. ನೀವು ಕ್ರಯನ್ಸ್ ಅಲ್ಲಿ ಕೂಡ ಮಾಡ್ಕೋಬಹುದು, ಏನೂ ತೊಂದರೆ ಇಲ್ಲ. ಮನೆಯಲ್ಲಿ ಯಾವ ವಸ್ತು ನಿಮಗೆ ಅವೈಲೇಬಲ್ ಸಿಗುತ್ತೆ ಅದರಲ್ಲಿನೇ ಯೂಸ್ ಮಾಡಿ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ನೋಡೋಣ. ನ್ಯೂಸ್ ಪೇಪರ್ ಅನ್ನು ತಗೊಳ್ಳೋಣ. ಫಸ್ಟಿಗೆ ಅದನ್ನ ಅರ್ಧಕ್ಕೆ ಮಡ್ಚ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಪೇಪರ್ನ ಸೆಂಟ್ರಿಗೆ ಒಂದು ಮಡ್ಚ್ಕೊಂಡು ಅಲ್ಲಿ ಕಟ್ ಮಾಡ್ಕೋಬೇಕು. ಮಕ್ಕಳ ಕೈಯಲ್ಲಿ ಮಾಡಿಸಿದ್ರೆ ತುಂಬಾ ಸೂಪರ್ ಆಗಿರುತ್ತೆ. ಇದು ನನ್ನ ಮಗಳು ಮಾಡ್ತಾ ಇದ್ದಾಳೆ. ಸಣ್ಣ ಮಕ್ಕಳಿಗೆ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಇವತ್ತು 2 ಭಾಗ ಮಾಡ್ಕೊಂಡಿದೀವಿ ಒಂದು ಪೇಪರ್ನ. ನೋಡಿ, ಪೇಪರ್ದು ಒಂದು ಸೈಡಿಂದ ರೀಫಿಲ್ ಅಲ್ಲಿ ಹಿಂಗೆ ಸುತ್ಕೊಂಡು ಬರಬೇಕು. ಪೇಪರ್ನ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಒಂದು 2-3 ಸಲ ಸುತ್ತಿ ಆದ ಮೇಲೆ ರೀಫಿಲ್ ಅನ್ನು ತಗೊಂಡು ಹಾಗೆ ಪೇಪರ್ನ ಕೈಯಿಂದ ಫೋಲ್ಡ್ ಮಾಡ್ತಾ ಬರಬೇಕು. ಎಲ್ಲೂ ಸ್ವಲ್ಪನೂ ರಿಂಕಲ್ಸ್ ಇರಬಾರ್ದು, ನೀಟಾಗಿ ಫೋಲ್ಡ್ ಮಾಡಬೇಕು. ಗಟ್ಟಿಯಾಗಿ ನಿಲ್ಲುತ್ತೆ ಅದು ಫೋಲ್ಡ್ ಮಾಡ್ಕೊಂಡು ಬರುವಾಗ. ಟೈಟಾಗಿ ಮಾಡ್ಕೋಬೇಕು. ಈ ಥರ ಫೆವಿಕಾಲಲ್ಲಿ ಅದರ ಸೈಡ್ ಎಡ್ಜನ್ನ ಅಂಟಿಸ್ಕೊಳ್ಳಿ ನೀಟಾಗಿ. ಗ್ಲೂ ಗನ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇರಲಿಲ್ಲ, ಸೊ ನಾವು ಫೆವಿಕಾಲಲ್ಲೇ ಮಾಡ್ತಾ ಇದ್ದೀವಿ. ಈ ಥರ ನೀಟಾಗಿ ಅಂಟಿಸಿ ಸ್ವಲ್ಪ ಹೊತ್ತಿಡಿ, ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ನಾವು ಇಷ್ಟು ಪೇಪರ್ ಸ್ಟಿಕ್ ಅನ್ನು ಮಾಡ್ಕೊಂಡಿದ್ದೀವಿ. ನಿಮಗೆ ಕಾಣಿಸ್ತಾ ಇರ್ಬೋದು. ಟೈಟಾಗಿ ಸುತ್ಕೊಂಡು ಗಮ್ ಹಾಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ಸೈಡಿಂದ ಈ ಸ್ಟಿಕ್ಗೆ ಗಮ್ ಹಾಕೊಂಡು ಬರಬೇಕು. ಒಂದು ಸೈಡಿಗೆ ಮಾತ್ರ ಅದನ್ನು ಅಂಟಿಸ್ಕೊಳ್ಬೇಕು. ಈ ಸ್ಟಿಕ್ಗಳನ್ನು ನೋಡಿ, ಈ ಥರ ಗಮ್ ಹಾಕ್ಕೊಂಡು ಒಂದರಿಂದ ಒಂದಕ್ಕೆ ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು. ಈ ಥರ ಅಂಟಿಸ್ಕೊಳ್ಬೇಕು ನೋಡಿ. ಗಮ್ಮು ನೀಟಾಗಿ ಹಾಕೊಂಡ್ರೆ ನೀವು ಅದು ನೀಟಾಗಿ ಸ್ಟಿಕ್ ಆಗುತ್ತೆ. ಒಂದೇ ಸಮ ಅಂಟಿಸ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಗ್ಲೂ ಗನ್ ಇದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಎಲ್ಲ ವಾಶ್ ಮಾಡೋದಕ್ಕೆ. ಕೈಯಲ್ಲಿ ಒಂದ್ಸಲ ನೀಟಾಗಿ ಸವರ್ಕೊಳ್ಳಿ. ಮತ್ತೊಂದು ಸ್ಟಿಕ್ಕನ್ನು ಈ ಥರ ಸ್ಟಿಕ್ ಮಾಡ್ಕೊಳ್ಳಿ. ಈ ಥರ ಪೇಪರ್ ಕಡ್ಡಿ ಎಲ್ಲ ರೆಡಿ ಆಗಿದೆ, ಅಂಟಿಸ್ಕೊಂಡು ಇಟ್ಕೊಂಡಿದ್ದಾಗಿದೆ. ಇದು ಚೆನ್ನಾಗಿ ಗಮ್ಮೆಲ್ಲ ಆರ್ದ ಮೇಲೆ ಇದನ್ನು ಫೋಲ್ಡ್ ಮಾಡಬೇಕು, ಮತ್ತೆ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಟಿಕ್ ಮಾಡಿ ಇಟ್ಕೊಂಡಿದ್ದೀವಿ. ಚೆನ್ನಾಗಿ ಆರ್ಕೊಳ್ಬೇಕು. ಇದನ್ನೊಂದು ಸೈಡಿಗೆ ಇಡೋಣ. ಇದು ನೋಡಿ, ಸ್ವಲ್ಪ ಉದ್ದ ಪೇಪರ್ ಸ್ಟಿಕ್ಕನ್ನು ಮಾಡ್ಕೋಬೇಕು. ಅದರ ಬೇಸ್ ಮಾಡ್ಕೋಬೇಕಲ್ಲ ವಾಸ್ ನಿಲ್ಲಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಮತ್ತೆ ಉದ್ದವಾಗಿ ಈ ಥರ ಕಡ್ಡಿ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಈ ಕಡೆ ತೋರಿಸಿಮ. ಈ ಥರ ಇರಬೇಕು. ಈ ಥರ ಒಂದೊಂದೇ ಕಡ್ಡಿ ತಗೊಂಡು ಸುತ್ಕೊಂಡು ಬರಬೇಕು. ನೀಟಾಗಿ ಒಂದೇ ಸಮನೆ ಸುತ್ಕೊಳ್ಬೇಕು. ಈ ಥರ ಸುತ್ಕೊಂಡು ಸ್ವಲ್ಪ ಗಮ್ ಹಾಕೋಬೇಕು ಅದರ ಎಡ್ಜಿಗೆ. ನೋಡಿ, ನಾವು ಕ್ರಾಫ್ಟ್ ವರ್ಕ್ ಮಾಡುವಾಗ ನಮ್ಮ ಮುದ್ದಿನ ಮಗ ಕೂಡ ಇಲ್ಲಿ ಕೂತಿದ್ದಾನೆ ನೋಡಿ. ಅವನು ಕೂಡ ನಮ್ಮ ಜೊತೆ ಸೇರಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಫೈನಲ್ ಆಗಿ ಬೇಸ್ ಈ ಥರ ಮಾಡ್ಕೊಂಡಿದ್ದೀವಿ. ಎಡ್ಜಿಗೆ ನೀಟಾಗಿ ಗಮ್ಮನ್ನ ಹಾಕೊಂಡು ಅಂಟಿಸ್ಕೊಳ್ಬೇಕು. ನೋಡಿ, ಈ ಥರ ಸ್ಟಿಫ್ ಆಗಿರಬೇಕು. ಬೇಸ್ ಮಾತ್ರ ಚಂದ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ವಾಸ್ ರೆಡಿ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಗಾಳಿಗೆ ಆರಬೇಕು, ಇಲ್ಲ ಅಂತ ಹೇಳಿದ್ರೆ ಪೇಪರ್ ಕಿತ್ಕೊಂಡು ಬಂದ್ಬಿಡುತ್ತೆ. ಅದೊಂದು ಗಮನದಲ್ಲಿರ್ಲಿ. ಫಸ್ಟಿಗೆ ವಾಸ್ ರೆಡಿ ಮಾಡ್ಕೊಳ್ಳಕ್ಕೆ ಸ್ಟಿಕ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಪೇಪರ್ ಕಡ್ಡಿನ, ಸೊ ಈ ತರ ಮಧ್ಯಕ್ಕೆ ಮಾರ್ಕ್ ಮಾಡ್ಕೋಬೇಕು. ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ನೀವು ಮಾಡ್ಕೊಳ್ಳಿ. ಎಷ್ಟೇ ದೊಡ್ಡದು ಬೇಕು ಅಂತ ಏನಿಲ್ಲ. ಒಂದು ಸಿಸರ್ ಸಹಾಯದಿಂದ ಬೇಸ್ ಅನ್ನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಫಸ್ಟ್ ಅದನ್ನ ಕಟ್ ಮಾಡ್ಕೊಳ್ಳೋಣ.
ನೋಡಿ ಬೇಸನ್ನ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀವಿ. ಈ ಥರ ಈಕ್ವಲ್ ಲೆಂತಾಗಿ ಕಟ್ ಮಾಡ್ಕೋಬೇಕು, ಒಂದೇ ಸಮ ಇರಬೇಕದು. ನಿಮಗೆ ಕಾಣ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ ನೋಡಿ. ಈ ಥರ ಈಗ ಸ್ಲ್ಯಾಂಟಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ಕಟರ್ ಸಹಾಯದಿಂದ ಕೂಡ ಮಾಡ್ಕೋಬೋದು, ಇಲ್ಲ ಸಿಸರಿಂದ ಕೂಡ ಮಾಡ್ಕೋಬೋದು. ಸೈಡಿಗೆ ಈ ಥರ ಗಮ್ ಹಾಕ್ಕೊಂಡು ನೀಟಾಗಿ ಅಂಟಿಸಿ ಅರ್ಧ ಗಂಟೆ ಇಡಬೇಕು. ನೀವು ಫೆವಿಕಲ್ ಹಾಕೋದಾದರೆ, ಗ್ಲೂ ಗನ್ನಲ್ಲಿ ಮಾಡೋದಾದರೆ ನೀವು ಇಮಿಡಿಯೇಟ್ ಅದು ಸ್ಟಿಕ್ ಆಗೋಗುತ್ತೆ. ಅದನ್ನೇನು ಇಡೋದು ಬೇಕಾಗಿಲ್ಲ, ಆಮೇಲೆ ಕಲರಿಂಗ್ ಮಾಡ್ಕೋಬೋದು. ಈ ಥರ ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು. ವಾವ್, ಸೂಪರ್ ಅಲ್ಲ? ಸ್ವಲ್ಪ ಹೊತ್ತು ಹಿಡ್ಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಡ್ರೈ ಆಗಲಿಕ್ಕೆ ಬಿಡೋಣ. ವಾಸಿಗೆ ಈ ಥರ ಗಮ್ಮ ಹಾಕ್ಕೊಂಡು ರೌಂಡಾಗಿ ಬೇಸಿಗೆ ಸ್ಟಿಕ್ ಮಾಡ್ಕೋಬೇಕು. ಸ್ವಲ್ಪ ಗಮ್ಮು ಜಾಸ್ತಿನೇ ಹಾಕೊಳ್ಳಿ. ಓಕೆ, ಇಷ್ಟ ಹಾಕಿದರೆ ಸಾಕು. ಇವಾಗ ಬೇಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರ ಮೇಲೆ ನೀಟಾಗಿ ಹಾಕಿ ಸ್ಟಿಕ್ ಮಾಡ್ಕೋಬೇಕು. ಅರ್ಧ ಗಂಟೆ ಬಿಟ್ಟರೆ ಗಟ್ಟಿ ಆಗುತ್ತೆ. ಸ್ವಲ್ಪ ಪ್ರೆಸ್ ಮಾಡಿ ಇಟ್ಟರೆ ಆಯಿತು, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಈಗ ವಾಸ್ ಎಲ್ಲ ರೆಡಿಯಾಗಿದೆ, ಕಲರಿಂಗ್ ಮಾಡ್ಕೊಳ್ಳೋಣ. ಈ ಥರ ವಾಟರ್ ಕಲರನ್ನು ತೊಗೊಂಡಿದ್ದೀವಿ ನಾವು. ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಕಲರ್ ಮಾಡ್ಕೋಬೇಕು. ಕಲರ್ ಇಲ್ಲ ಅಂತ ಹೇಳಿದ್ರು ಚೆನ್ನಾಗಿರುತ್ತೆ, ಆದರೆ ಕಲರ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ ವಾಸ್. ಮೈನಿದ ಮೂವಡ ಕರಿ ಕೋಣ ಉಂಡ ಕೈ ಕಾಲು ಕರಿ ಮಾಲು ಕರಂಜಿ ಪೂಕು ಮೈನಿದ ಮೂವಡ ಕೈ ಕೋಣ ಉಂಡ ಕೈ ಕಾಲು ಕರಿ ಮಾಲು ಕರಂಜಿ. ನೋಡಿ, ಇದು ವಾಸ್ ಕಂಪ್ಲೀಟ್ ಆಗಿದೆ ಪೇಂಟ್ ಮಾಡಿ. ಇವಾಗ ವಾಸ್ದು ಬೇಸಿಗೆ ಮಾಡ್ಕೊಳ್ಳೋಣ ಪೇಂಟ್. ನೋಡಿ, ಈ ಥರ ಬೇಸಿಗೆ ವೈಟ್ ಕಲರನ್ನು ಚೂಸ್ ಮಾಡ್ಕೊಂಡಿದ್ದೀವಿ. ನೀವು ನಿಮಗಿಷ್ಟವನ್ನ ಯಾವ ಕಲರ್ ಆದರೂ ಚೂಸ್ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ವಾಸ್ ರೆಡಿಯಾಗಿದೆ. ಈಗ ನೀಟಾಗಿ ಅಂಟ್ಕೊಂಡಿದೆ ಅದರ ಬೇಸ್ ಎಲ್ಲ. ಈಗ ಸೈಡಿಗೆ ಒಂದು ಬೇಸ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ಸುತ್ತಿ ಒಂದು ಫ್ಲವರ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ವೈಟ್ ಕಲರ್ ಆಗಿ ಪೇಂಟ್ ಹಾಕಿದೀವಿ. ಈ ತರ ಫ್ಲವರ್ ಮಾಡ್ಕೋಬೇಕು. ಇವಾಗ ಬೀಡ್ಸ್ ಅನ್ನು ಅಂಟಿಸ್ಕೊಳ್ಳಕ್ಕೆ ಫ್ಯಾಬ್ರಿಕ್ ಗ್ಲೂ ಅನ್ನು ತಗೊಂಡಿದೀವಿ ನಾವು. ನಿಮ್ಮ ಹತ್ರ ಗ್ಲೂ ಗನ್ ಇದ್ರೆ ಅದನ್ನೇ ತಗೋಬಹುದು ನೀವು. ಈ ತರ ಎಡ್ಜಿಂದ ಬೀಡ್ಸ್ ಅನ್ನು ಅಂಟಿಸ್ಕೊಂಡು ಬರಬೇಕು. ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕೋಬೇಕು, ಒಂದು ಬೀಡ್ಸ್ ಹಾಕೋಬೇಕು. ನೋಡಿ, ಈ ತರ ಎಲ್ಲ ಬೀಡ್ಸ್ ಅನ್ನು ಇದೇ ತರ ಅಂಟಿಸ್ಕೊಂಡ್ರೆ ಆಯ್ತು. ಫೈನಲ್ ಆಗಿ ವಾಸ್ ರೆಡಿ ಆಗಿದೆ, ನೀವು ನೋಡಬಹುದು. ಬೀಡ್ಸ್ ಎಲ್ಲ ಸ್ಟಿಕ್ ಮಾಡಿ ಕೂಡ ಆಗಿದೆ ನೋಡಿ. ನೀವು ತಪ್ಪದೆ ನಿಮ್ಮ ಮನೆಯಲ್ಲಿ ನ್ಯೂಸ್ ಪೇಪರ್ ಇದ್ರೆ ಎಸೆಯಕ್ಕೆ ಹೋಗ್ಬೇಡಿ. ಈ ತರ ಎಲ್ಲ ಮಕ್ಕಳ ಕೈಯಲ್ಲಿ ವಾಸ್ ಮಾಡಿಸಿ, ಸೂಪರ್ ಆಗಿರುತ್ತೆ. ನೋಡಿ, ವಾಸ್ ರೆಡಿ ಆಗಿದೆ. ಈ ತರ ಫ್ಲವರ್ ಅನ್ನು ಹಾಕೊಳ್ಳಿ ನೀವು, ತುಂಬಾ ಚೆನ್ನಾಗಿರುತ್ತೆ. ಫೈನಲ್ ಆಗಿ ವಾಸ್ ರೆಡಿ ಆಗಿದೆ. ಇನ್ನಷ್ಟು ಕ್ರಿಯೇಟಿವಿಟಿ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.